ಅದೇ ಕೇಳ್ತೀನಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಆರಾಮ್ಸೆ. ಒಳ್ಳೆ ಪ್ರಶ್ನೆ ಕೇಳಿದಿರ. ಥ್ಯಾಂಕ್ ಯು ವೆರಿ ಮಚ್. ಬಿಜೆಪಿ ವೀಕ್ ಆಗಿದೆ ಅಲ್ಲ, ಎಲ್ಲೆಲ್ಲಿ ವೀಕ್ ಆಗಿದೆ? ಕಳೆದ ಬಾರಿ ಚುನಾವಣೆ ನಡೆದಾಗ ಅವಾಗ ಇನ್ನೂ ವೀಕ್ ಅಂತ ತಿಳ್ಕೊಂಡಿದ್ರು. ಅವಾಗ ನಮ್ಮ ಸರ್ಕಾರ ಏನಿರಲಿಲ್ಲ. ಮಾಧ್ಯಮದಲ್ಲೆಲ್ಲ ಬಂದಿದ್ದು ನಮಗೆ 18-19 ಸೀಟ್ ಮೇಲೆ ಒಂದು ಸೀಟನ್ನು ಎಕ್ಸ್ಟ್ರಾ ಕೊಡ್ಲಿಲ್ಲ ನೀವು ಯಾರೂ ಕೂಡ. ನೀವು ಕೊಟ್ಟಿಲ್ಲ ಅಂದ್ರೆ ಸರ್ವೆ ಕೊಟ್ಟಿಲ್ಲ, ನಿಮ್ದಲ್ಲ, ಸರ್ವೆ ಅವ್ರು ಕೊಟ್ಟಿಲ್ಲ. 25 ಸೀಟ್ ಸಿಗಿದ್ರಿ. ಕಾಂಗ್ರೆಸ್ಗೆ ಪಾಪ ಒಂದೇ ಒಂದು ಸೀಟು ದೊರಕಿದ್ದು, ಒಂದೇ ಒಂದು ಸೀಟು. ಈ ಸರಿ ಅದೂ ಇಲ್ಲ. ಹೃದಯವಂತ ಡಾಕ್ಟರ್ ಮಂಜುನಾಥ್ ಬಂದಿರೋದ್ರಿಂದ ಹೃದಯ ಇಲ್ಲದ DK ಸುರೇಶ್ ಅವರು ಕಾಣೆ ಆತಾರೆ. ಹೃದಯವಂತ ಬಂದಾಗ ಹೃದಯ ಇಲ್ಲದ ಕಟುಕರು ಕಾಣೆ ಆಗೇಬೇಕು. ಆದ್ರಿಂದ ಕರ್ನಾಟಕದಲ್ಲಿ ಈ ಬಾರಿನೂ ಕೂಡ ಎಲ್ಲೂ ಮೈನಸ್ ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲ ಕಡೆನೂ ಈ ಸರಿ ಪ್ಲಸ್. ಮತ್ತೆ JDS ಓಟು ಕೂಡ ನಮಗೆ ಬರ್ತಾ ಇದೆ. ಕಳೆದ ಬಾರಿನೇ ನಾವು ಎಲ್ಲ ಕಡೆ 2 ಲಕ್ಷ 3 ಲಕ್ಷ ಲೀಡ್ವರೆಗೂ ನಾವು ಗೆದ್ದಿದ್ರಿ. ಈ JDS ಓಟು ಕೂಡ ನಮ್ಮ ಜೊತೆ ಸೇರೋದ್ರಿಂದ ಈ ಸರಿ ಇನ್ನೂ ದೊಡ್ಡ ಅಂತರದಲ್ಲಿ ನಾವು ಗೆಲ್ಲೋ ಅಂತದ್ದು ಸಾಧ್ಯ ಆಗುತ್ತೆ. ಆ ರೀತಿಯ ವಾತಾವರಣ ಕರ್ನಾಟಕದಲ್ಲಿ ಇದೆ. 28ಕ್ಕೆ 28 ಗೆಲ್ಲಬೇಕು ಅನ್ನೋ ಒಂದು ಛಲದೊಂದಿಗೆ ನಾವೆಲ್ಲ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದೀರಿ. ಧನ್ಯವಾದಗಳು.